ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 24ನೇ ಪ್ರಶ್ನೆ, ಅಹೋಮ್ ರಾಜ ಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ 1ನೇ ಬಾಜಿರಾವ್ರ ಸಾಧನೆಗಳನ್ನ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. 1ನೇ ಬಾಜಿರಾವ್ ಪೇಶ್ವೆ. ಈತ ಪೇಶ್ವೆ ಮನೆತನದ ಮರಾಠ ರಾಜ. ಓಕೆನಾ? 1ನೇ ಬಾಜಿರಾವ್. ಬಾಲಾಜಿ ವಿಶ್ವನಾಥ್ ಅವರ ಮರಣದ ನಂತರ ಅವರ ಹಿರಿಯ ಮಗ 1ನೇ ಬಾಜಿರಾವ್ನನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡಲಾಗತ್ತೆ. ಓಕೆ, ಸೊ ಅವನಿಗೆ ಕೇವಲ 19 ವರ್ಷ ವಯಸ್ಸಾಗಿದ್ದರೂ ಕೂಡ ಬಾಜಿರಾವ್ ಪೇಶ್ವೆಯು ಒಬ್ಬ ಅಪ್ರತಿಮ ಯೋಧನಾಗಿರ್ತಾನೆ. ಓಕೆ, ಮರಾಠ ರಾಜ್ಯ, ಉತ್ತರ ಭಾರತದಲ್ಲಿ ಮರಾಠ ರಾಜ್ಯವನ್ನು ವಿಸ್ತರಿಸುವ ಉದ್ದೇಶದಿಂದ ಅವನು ಗುಜರಾತ್ ಮಾಲ್ವಾವನ್ನು ವಶಪಡಿಸಿಕೊಳ್ತಾನೆ ಮತ್ತು ಚೌತ್ ಮತ್ತು ಸರ್ದೇಶ್ಮುಖಿ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನ ಪಡೆಯುತ್ತಾನೆ. ಓಕೆನಾ? ಸೊ ಚೌತ್ ಅಂತಂದ್ರೆ ಮೊಘಲ್ ಆಡಳಿತದಲ್ಲಿ ಒಂದರ 4ನೇ 1 ಭಾಗ ತೆರಿಗೆ, ಹಾಗೂ ಸರ್ದೇಶ್ಮುಖಿ ಅಂದ್ರೆ ಮರಾಠರ ವಶದಲ್ಲಿದ್ದ ಪ್ರದೇಶಗಳಲ್ಲಿ 10ನೇ 1 ಭಾಗ ಕಂದಾಯವನ್ನು ವಸೂಲಿ ಮಾಡುವಂಥದ್ದು. ಅವನು ಕರ್ನಾಟಕದ ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣವನ್ನ ಆಕ್ರಮಿಸಿದನು. ಬಾಜಿರಾವ್ ಮೊಘಲರ ವಿರುದ್ಧ ಯುದ್ಧ ಘೋಷಿಸಿದಾಗ ಮೊಘಲರಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಿಜಾಮುಲ್ ಮುಲ್ಕ್ ದೆಹಲಿಯ ಕಡೆಗೆ ದಂಡಯಾತ್ರೆ ಮಾಡಲು ಪ್ರಯತ್ನಿಸಿದನು. ಆದರೆ ಭೋಪಾಲ್ ಬಳಿ ನಡೆದ ಯುದ್ಧದಲ್ಲಿ ಅವನು ಮರಾಠರಿಗೆ ಸೋತನು. ಯಾರು? ನಿಜಾಮುಲ್ ಮುಲ್ಕ್ ಮರಾಠರಿಗೆ ಸೋತನು. ಇದರಿಂದಾಗಿ ನರ್ಮದಾ ಮತ್ತು ಚಂಬಲ್ ನದಿಗಳ ನಡುವಿನ ವಿಶಾಲವಾದ ಭೂಮಿ ಮತ್ತು 50 ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ಬಾಜಿರಾವ್ಗೆ ಬರ್ತವೆ ಮಕ್ಕಳು. ಓಕೆ, ಸೊ ಇದರ ಜೊತೆಗೆ ಅವನು ಪೋರ್ಚುಗಲ್ರಿಂದ ಸಾಲ್ಸೆಟ್ ಮತ್ತು ಬಾಸ್ಟಿನ್ ಪ್ರದೇಶಗಳನ್ನು ಮತ್ತು ಸಿದ್ಧಿಗಳಿಂದ ಜಂಜೀರಾವನ್ನ ವಶಪಡಿಸಿಕೊಳ್ತಾನೆ. ಓಕೆ, ಪುಣೆ ಅವನ ಆಡಳಿತ ಕೇಂದ್ರವಾಗಿತ್ತು. ಈ ಸಂದರ್ಭದಲ್ಲಿ ಮರಾಠ ಒಕ್ಕೂಟದ ಸದಸ್ಯರು ಗ್ವಾಲಿಯರ್ನ ಸಿಂಧಿಯಾ, ಇಂದೋರ್ನ ಹೋಳ್ಕರ್, ನಾಗ್ಪುರದ ಭೋಸ್ಲೆ ಮತ್ತು ಬರೋಡಾದ ಗಾಯಕ್ವಾಡ್ ಒಟ್ಟಾಗಿ ಸ್ವತಂತ್ರರಾಗಲು ನಿರ್ಧರಿಸಿದರು. ಓಕೆ, 1ನೇ ಬಾಜಿರಾವ್ ದಕ್ಷತೆಯಿಂದ ಆಳ್ವಿಕೆ ನಡೆಸಿದ್ದಲ್ಲದೆ ಮರಾಠ ಸಾಮ್ರಾಜ್ಯದ ವೈಭವವನ್ನು ಪುನಃ ಸ್ಥಾಪನೆ ಮಾಡಿದನು. ಆದ್ದರಿಂದ ಇವನನ್ನ 2ನೇ ಶಿವಾಜಿ ಎಂದು ಕರೆಯಲಾಯಿತು. ಓಕೆ, ಸೊ ಈ ರೀತಿಯಾಗಿ 1ನೇ ಬಾಜಿರಾವ್ ಮರಾಠರ ಆಡಳಿತದಲ್ಲಿ ಅನೇಕ ಸಾಧನೆಗಳನ್ನ ಮಾಡ್ತಾನೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು.